ಜೋ ಕರಿ ವೃತ್ತಿ ಶಾಂತ ತೋ ಸಂತ ಜಾಣ. ನೋಡ್ರಿ, ನಮಗೆ ಯಾಕೆ ತ್ರಾಸಕತಿ ಅಂತಂದ್ರೆ ಈ ಪ್ರಪಂಚದೊಳಗೆ ಮಾನ ಅಪಮಾನ ಸ್ತುತಿ ನಿಂದ ಸುಖ ದುಃಖ ಲಾಭ ನಷ್ಟ ಇವೆಲ್ಲ ಅದಾವ ನೋಡ್ರಿ. ಇವು ದ್ವಂದ್ವ ದುಃಖಗಳೇನದಾವಲ್ಲ, ಇವುಗಳನ್ನು ನಮಗೆ ಮಹಾತ್ಮರಿಗೆ ಇದು ಒಂದು ಅಂತರ ಐತೆ ನೋಡ್ರಿ. ಅವರು ನಮ್ಮಂಗೆ ಉಣ್ತಾರ, ನಮ್ಮಂಗೆ ತಿಂತಾರ, ನಮ್ಮಂಗೆ ವ್ಯವಹಾರ ಮಾಡ್ತಾರ. ಆದ್ರೆ ಮನಸ್ಸಿಂದ ವೃತ್ತಿ ಏನೈತ್ಲ ಅದ್ರ ಮೇಲೆ ಕಂಡು ಹಿಡಿಬೇಕು. ಹೌದ್ರಿ, ನಾವೇನು ಮಾಡ್ತೀವಿ, ಒಳ್ಳೆಯದನ್ನೇ ಆಗಲಿ ಕೆಟ್ಟದ್ದನ್ನೇ ಆಗಲಿ ಸ್ವೀಕಾರ ಮಾಡಿ ಸುಖ ದುಃಖಗಳಾಗಲಿಕ್ಕೆ, ನಮಗೆ ದುಃಖ ಆಗಾಕ ನಮಗೆ ಸುಖ ಆಗಾಕ ನಾವೇ ಕಾರಣದೀವಿ, ಬೇರೆ ಯಾರೂ ಕಾರಣ ಅಲ್ಲ. ಅವರು ಒಳ್ಳೆಯದನ್ನೂ ಸ್ವೀಕಾರ ಮಾಡಂಗಿಲ್ಲ, ಕೆಟ್ಟದ್ದನ್ನು ಸ್ವೀಕಾರ ಮಾಡಂಗಿಲ್ಲ. ಹೆಂಗದ ನೋಡ್ರಿ. ಯಾವ ಏಕನಾಥ ಮಹಾರಾಜರು ಮಡಿದಿಂದ ಬ್ರಾಹ್ಮಣರು ಮಡಿದಿಂದ ಗೋದಾವರಿ ನದಿ ನೀರು ತರ್ತಿದ್ರತ್ತ ಮನೆಗೆ ಪೂಜಾ ಮಾಡಕ್ಕೆ, ಪಾಂಡುರಂಗನ ಪೂಜಾ ಮಾಡಕ್ಕೆ. ಭಾಳ ಶಾಂತ ವೃತ್ತಿ ಸಂತರದು. ಅದ್ರಾಗ ವೇಷಧಾರಿ ಸಂತರಿದ್ದೂರಿ ಒಂದಿಟ್ಟು. ಹೆಂಗಾರ ಮಾಡಿ ಇವನಿಗೆ ಸಿಟ್ಟಿಗೆ ತರಿಸ್ಬೇಕು, ಹೆಂಗಾರ ಮಾಡಿ ಇವನಿಗೆ ಬೈಯಾಕೆ ಹಚ್ಬೇಕು, ಜಗಳ ತೆಗಿಯಾಕೆ ಹಚ್ಬೇಕಂತೇಳಿ ಅವ್ರು ಏನು ಮಾಡಿದ್ರು ಅಂದ್ರೆ, ದಿನಾಲು 100 ಬಂಗಾರದ ವರಹಗಳನ್ನು ಕೊಡ್ತೀವಿ. ಅವು ಬರೋ ಟೈಮ್ದಾಗ ನೀ ಏನು ಗೋದಾವರಿ ನದಿಯಿಂದ ಮ್ಯಾಲೆ ಬರ್ತಿರ್ಬೇಕು, ನೀ ಏನು ಮಾಡಬೇಕು, ಅವ್ರು ಬರೋ ದಾರ್ಯಾಗ ನಿಂದಿರಬೇಕು, ಎಲ್ಲಿ ತಿಂದು ಉಳ್ಬೇಕು. ಏನ್ರಿ, ದಿನ ಒಂದೊಂದು ಬುಟ್ಟು ಎಲ್ಲಿ ಕೊಡ್ಸಾಕತ್ತಿದ್ರಿ ಅವ್ರು. ಒಂದು ದಿನ ಏನು ಮಾಡಿದ ಅಂತಂದ್ರೆ, ಅವ್ನು ತಯಾರಾದ, ಎಲ್ಲಿ ತಿಂದು ಪ್ರಾಕ್ಟೀಸ್ ಮಾಡ್ಕೊಂಡು ಅವನು ತಯಾರಾದ, ಚಟ ಕಲಿತ. ಸಂತ ಏಕನಾಥ ಮಹಾರಾಜರು ಗೋದಾವರಿ ನದಿಯೊಳಗಿಂದ ಮಡಿದಿಂದ ಪಾಂಡುರಂಗ ವಿಠಲತೆ ತಾಂಬರ ಕೊಡ ಹೊತ್ಕೊಂಡು ಅಗ್ರಿ ಮಡಿದಿಂದ ನೀರು ತರ್ತಿದ್ರು. ಅವ್ರು ಮ್ಯಾಲ ಬರೋದಕ್ಕೆ ಇವ ಇಷ್ಟು ಎಲಿ ತಿಂದು ಪುಡ್ರ ತುಗಳವು. ಪಾಂಡುರಂಗ ವಿಠಲತೆ ನೀರು ಚೆಲ್ಲವರು, ಮತ್ತು ಹೋಗಿ ಗೋದಾವರಿ ನದಿಯೊಳಗೆ ಸ್ನಾನ ಮಾಡೋರು, ಮತ್ತು ಮ್ಯಾಲ ಬರೋರು. ಆ ಮನುಷ್ಯನ ಉಗಳರ ಎಟ್ಟಿತ್ತೋ ಗೊತ್ತಿಲ್ಲ, 101 ಸಲ ಉಳಿದತ್ರಿ ಅವ. ಯಾರ್ರಿ ಆ ದುರ್ಜನ? ಯಾರಿಗೆ ಉಗಳಿದ? ಏಕನಾಥ ಮಹಾರಾಜರಿಗೆ. ಅವಂದ ಇಷ್ಟು ಉಗುಳಿದ್ರೂ ಈ ಮನುಷ್ಯ ಇವು ಏನೂ ಸಿಟ್ಟಿಗೆ ಬರಲಿಲ್ಲಲ್ಲ. ಮನಸ್ಸು ಮಾಡಿದರೆ ಶಾಪ ಕೊಡುವಂಥ ಶಕ್ತಿ ಮಹಾತ್ಮಗೈತೆ ಅಂದವನ ಅವ್ರ ಪಾದಕ್ಕೆ ಬಿದ್ದು ಅಳಾಕತ್ತಿದತ್ತ. ಏಕನಾಥ ಮಹಾರಾಜರ ಪಾದಕ್ಕೆ ಬಿದ್ದ. ಅವ್ರು ಅಂದ್ರತ್ತ, ನಿಂದೇನು ತಪ್ಪೈತೆ ಬಿಡಪ್ಪ, ನೀ ಮಾಡಿದ್ದೆಲ್ಲ ಆದದ್ದೆಲ್ಲ ಒಳ್ಳೆಯದೇ ಆಗಿದೆ. ಕೃಷ್ಣ ಹೇಳ್ತಾನಲ್ಲ, ಆಗಿದ್ದೆಲ್ಲ ಒಳ್ಳೆಯದಾಗ್ಯದ, ಆಗುವುದೆಲ್ಲವೂ ಒಳ್ಳೆಯದಾಗುತ್ತದೆ, ಆಗುತ್ತಿರುವುದೆಲ್ಲವೂ ಒಳ್ಳೆಯದೇ ಆಗುತ್ತಿದೆ. ಈ ಸೂತ್ರ ನಮಗೆ ಗೊತ್ತಿರ್ಬೇಕಟ್ಟೆ. ಏನ್ರಿ, ನಾವು ಯಾವುದು ತಲೆಯಾಗಿರಂಗಿಲ್ಲ. ಹಿಂಗೆ ಇಲ್ಲೇ ಅಟ್ಟ ನಮ್ಮ ತಲೆಯಾಗಿ ಬರ್ತಾವ, ಕಷ್ಟ ಬಂದಾಗ ನೆನಪಾಗಲ್ಲ ಇವೆಲ್ಲ. ಅವಾಗ ಎಲ್ಲಿ ಹೋಗಿರ್ತತ ಏನೋ ಕತೆ, ಎಲ್ಲಿದೆ ರೋಗತ್ತ, ಯಾ ಸ್ವಾಮಿ ಯಾಸೋದು ನಡಿ ಹತ್ತಾಗತ್ತಾರ. ನೆನಪಾಗಂಗಿಲ್ಲ ಅಂಥವು, ಇಂಥವು ನೆನಪಾಗಂಗಿಲ್ಲ. ಹೇಳ್ತೀನಿ ರೀ, ಯಾವ ಏಕನಾಥ ಮಹಾರಾಜರು ಹೇಳಿದ್ರತ್ತ, ತಪ್ಪು ತಿಳ್ಕೊಳ್ಳಿಲ್ಲ ಅವ್ರಂದ್ರು, ತಮ್ಮ ಇವತ್ತು ನಿನ್ನ ದಿನಾಲು ನಾನು ಒಂದೇ ಸಲ ಗೋದಾವರಿ ನದಿಯ ಸ್ನಾನ ಮಾಡ್ತಿದ್ದೆ. ಪವಿತ್ರವಾದ ನದಿಗಳಲ್ಲಿ ಗೋದಾವರಿ ಒಂದು. ಗಂಗೆ ಯಮುನೆ ಚೈವ ಗೋದಾವರಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರು ಹತ್ತೀವಿ ನಾವು. ಇವು ನದಿಗಳನ್ನು ನಾವು ಏನು ಮಾಡ್ತೀವ್ರಿ, ನೀರನ್ನು ಶುದ್ಧ ಮಾಡಬೇಕಾಗಿತ್ತಂದ್ರೆ ಪೂಜೆಗೆ ನೀರನ್ನು ಶುದ್ಧ ಮಾಡೋ ಮುಂದೆ ಕಳಸದ ಮೇಲೆ ಕೈ ಇಟ್ಟು ಸಂಕಲ್ಪ ಮಾಡ್ತೀವಿ. ಗಂಗೆ ಯಮುನೆ ಚೈವ ಗೋದಾವರಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರು. ನೀವೆಲ್ಲರೂ ಪವಿತ್ರವಾದ ನದಿಗಳದಿರಲ್ಲ, ಅವ್ರ ಹೆಸರು ತಗೊಂಡು ನಾವು ಏನು ಮಾಡ್ತೀವಿ, ನೀವು ಎಲ್ಲರೂ ಇಲ್ಲಿ ಬರ್ರಿ, ಇಲ್ಲಿ ಆವಿರ್ಭಾವರಾಗ್ರಿ, ನಿಮ್ಮಿಂದ ಈ ಜಲ ಶುದ್ಧಿ ಆಗಲಿ, ಇಲ್ಲಿದ್ದ ನೆಲ ಶುದ್ಧಿ ಆಗಲಿ ಅಂತೇಳಿ ನಾವು ಸಂಕಲ್ಪ ಮಾಡ್ತೀವಿ. ಯಾವುದ್ರಿ, ಕಳಶ ಸ್ಥಾಪನಾ ಮಾಡೋ ಮುಂದ, ಕಳಶ ಪೂಜೆ ಮಾಡೋ ಮುಂದ ಇಂಥ ಪವಿತ್ರವಾದ ಗೋದಾವರಿ ನದಿದು ಒಂದು ದಿನಕ್ಕೆ 1 ಸಲ ಸ್ನಾನ ಮಾಡಕ್ಕೆ ನನಗೂ ಹೆಂಗೋ ಹಾಕಿತ್ತು. ನಿನ್ನ ಪುಣ್ಯದಿಂದ ಇವತ್ತು 101 ಸಲ ಸ್ನಾನ ಮಾಡಿ ನಾನು ನನ್ನ 101 ಸಲ ಸ್ನಾನ ಮಾಡ್ಸಕ ದೊಡ್ಡ ಪುಣ್ಯಾತ್ಮಪ್ಪ, ನೀನೇ ಕಾರಣ ಅದಿ ನನಗೆ ಈ ಪುಣ್ಯ ಹುಟ್ಟಕ, ಈ ಪುಣ್ಯದ ಕೆಲಸ ಮಾಡಕ ಅಂದ್ರತ್ತವ್ರು. ಯಾರ್ರಿ ನಾವಾಗಿದ್ರೆ ಎಷ್ಟು ಫರಕ್ ಅದ ನೋಡ, ಕತ್ತಿ ಹಿರಿದ ಬಿಡ್ತಿದ್ದೀವಿ ನಾವು.
ಹೊರಗಿನ ಕತ್ತಿಲ್ಲ ನಮ್ಮ ನಾಲಿಗೆ ಕತ್ತಿಯಾರ ಹೊರಗೆ ಹಾಕಿ ಬಿಡ್ತಿದ್ದೀವಿ ನಾವು. ಯಾಕ ಮಗನ ಅಂತಿದ್ವಿ ನಾವು ಆಗಿದ್ರೆ. ಅದಕ್ಕೆ ರೀ ಜೋ ವೃತ್ತಿ ಕರಿ ಶಾಂತ್. ಅವನಿಗೇನು ಅನ್ಬೇಕತ್ರಿ? ಸಂತ ಅನ್ನಬೇಕು. ಅಂತಹ ಸಂತರ ಒಡನಾಡಿಯಾಗಿರು. ಅಂತಹ ಸಂತರ ಒಡನಾಡಿಯಾಗಿ ನೀನು ಇದ್ದಿ ಅಂತಂದ್ರೆ ನಿನ್ನ ಜನ್ಮ ಸಾರ್ಥಕ ಆಗುತ್ತದೆ ಅನ್ನುವಂತಹ ಮಾತನ್ನು ಹೇಳುವ ಮುಂದೆ ಅವ್ರಂತಾರ, ನೋಡಪ್ಪ ಪರಮಾತ್ಮನ ಪಾದಗಳು ನಿನಗೆ ಸಿಗಲಿಲ್ಲ ಅಂತೇಳಿ ತಿಳ್ಕೋಬೇಡ. ಯಾರು ಪರಮಾತ್ಮನ ಪಾದಗಳನ್ನು ತನ್ನ ಹೃದಯದಲ್ಲಿ ಗಟ್ಟಿಯಾಗಿ ಇಟ್ಕೊಂಡಾರ ಅವ್ರ ಪಾದಗಳನ್ನು ನೀನು ಹಿಡಿದಿದ್ದೇ ಆತು ಅಂತಂದ್ರೆ ಪರಮಾತ್ಮ ಸರಳ ಸಿಗ್ತಾನೆ. ಈಗ ನೋಡ್ರಿ, ಡೈರೆಕ್ಟ ನಾವು ಸಿದ್ದರಾಮಯ್ಯ ಅವ್ರಿಗೆ ಭೇಟಿ ಆಗಕ್ಕಾಗತ್ತನ? ಮೊದಲು ಯಾರಿಗೆ ಭೇಟಿ ಆಗಬೇಕು? ಪಿ ಎಗೆ ಭೇಟಿ ಆಗಬೇಕಿಲ್ಲ? ಪಿ ಎಗನ ನೋಡ್ರಿ, ಸಿದ್ದರಾಮಯ್ಯನ ಹೊಲಿಸ್ಕೊಳ್ಳೋದು ದೊಡ್ಡ ಸುದ್ದಿ ಅಲ್ಲ. ಮೊದಲು ಪಿ ಎ ಇರ್ತಾನಲ್ರಿ, ಇವ್ನ ಕೈಯ ಬಾಯ ಸುದ್ದಿ ಮಾಡ್ಕೋಬೇಕು ಮೊದಲು ನಾವು. ಯಾವಾರ MLA ಇರಲಿ, MP ಇರಲಿ, ಏನೋ ಮಿನಿಸ್ಟರ್ ಇರಲಿ, ಏನೋ ಇರಲಿ, ಅವ್ರ ಕೈಯಾನ ಪಿ ಎಗಳಿಗೆ ಚಂದ ನಾವು ಭಾಳ ಪ್ರೀತಿ ಮಾಡಿದ್ದೀವಿ, ಅವ್ರಿಗೆ ನಾವು ಪ್ರೀತಿ ತೋರಿಸಿದೀವಿ ಅಂದ್ರೆ, ಅವ್ರು ಪಿ ಎಗಳ ಪ್ರೀತಿಗೆ ಪಾತ್ರ ಆದೀವಿ ಅಂದ್ರೆ ಅವ್ರು ಏನು ಮಾಡ್ತಾರೆ? ನಮ್ಮನ್ನು ಕರ್ಕೊಂಡು ಎಲ್ಲಿ ಹೋಗ್ತಾರ್ರಿ? ಇವ ನಮ್ಮ ಪೈಕಿ ಮನುಷ್ಯ ಅದನ್ರಿ. ಸ್ವಲ್ಪ ನೋಡ್ರಿ ಸಾಹೇಬ್ರ, ಯಾರಿಗೆ ಪಿ ಎಗೆ ಬೇಕಾಗಬೇಕು ನಾವು. ಹಂಗೆ ಯಾರಿಗೆ ಬೇಕಾಗ್ಲಿಕ್ಕೂ ಪರವಾಗಿಲ್ಲ. ಪ್ರಪಂಚದೊಳಗೆ ಪರಮಾತ್ಮಗೆ ಬೇಡ ಆದ್ರೂ ನಡೀತದ, ಸಂತರಿಗೆ ಬೇಕಾದಿ ಅಂತಂದ್ರೆ ಈ ಮನುಷ್ಯ ನಂಬದೈತ್ರಿ, ಸ್ವಲ್ಪ ನೋಡ್ರಿ ಅಂತಾರ ಅವ್ರು. ಯಾರ್ರಿ? ಸಂತರು. ಅಂಥವ್ರು ಒಡನಾಡಿಯಾಗಿ ನೀನು ಇದ್ದಿ ಅಂತಂದ್ರೆ ಏನಾಗ್ತದ ಅಂತ ಕೇಳಿದ್ರೆ ನೀನೇನು ಮಾಡೋದು ಬೇಕಾಗಿಲ್ಲ, ಸುಮ್ಮ ಅವ್ರ ಜೊತೆಗಿದ್ದು ಬಿಡು. ಬಸವಣ್ಣವರು ಒಂದು ಮಾತು ಹೇಳ್ತಾರೆ, ಕಾಮಿಸದೆ ಕೊಡದು ಕಾಮಧೇನು, ಕಲ್ಪಿಸದೆ ಕೊಡದು ಕಲ್ಪವೃಕ್ಷ, ಚಿಂತಿಸದೆ ಕೊಡದು ಚಿಂತಾಮಣಿ, ಭಾವಿಸದೆ ಕೊಡನು ಪರಮಾತ್ಮ. ನೀ ಬೇಡ್ಕೊಳ್ಳಾರ್ದ ದೇವ್ರು ನಿನಗೆ ಕೊಡಂಗಿಲ್ಲ. ಬೇಡ್ಕೊಳ್ಳಾರ್ದ ಕೊಟ್ಟವನ ದೇವ್ರುಗಳ ಬರೇ ಬೇಡ್ಕೊಳ್ಳೋದು ಅಲ್ರಿ, ಮತ್ತೆ ಹರಕಿ ಕಟ್ಕೋಬೇಕು. ನೀವು ಬೇಡ್ಕೋತೀರಿಲ್ಲ, ಅವು ದೇವ್ರು ನೋಡ್ತೀವಿ, ಅವು ಎಂಥ ತಾಮಸ ದೇವ್ರದವ, ರಾಜಸ ದೇವ್ರದವ, ಸಾತ್ವಿಕ ದೇವ್ರದವ ಅಂತೇಳಿ. ಸಾತ್ವಿಕ ದೇವ್ರಿದ್ದು ಅಂತಂದ್ರೆ ರುದ್ರ ಮಾಡಿಸ್ತೀನಿ, ಹೋಮ ಮಾಡಿಸ್ತೀನಿ, ಜಂಗಮರಿಗೆ ಊಟ ಮಾಡಿಸ್ತೀನಿ ಅಂತೀರಿ. ರಾಜಸ ದೇವ್ರಿದ್ದು ಅಂತಂದ್ರಿ ಅವಕ್ಕೆ ಬೇರೆ. ಮತ್ತು ತಾಮಸ ದೇವ್ರಿದ್ದು ಅಂದ್ರೆ ಏನ್ರಿ? ಬಲಿ ಹಂಗೆ ಬಲಿ ಅನ್ನಂಗಿಲ್ರಿ, ಏನು ಬ್ಯಾಟಿ ಮಾಡ್ತೀವತ್ತ? ಭೇಟಿ ಮಾಡ್ತೀವಿ, ಒಂದಲ್ಲ ಎರಡಲ್ಲ ಮೂರಲ್ಲ. ಇಲ್ಲಿ ಅವು ರಾಜಸದ ಸಾತ್ವಿಕ ದೇವ್ರಕ್ಕಿಂತ ಹೆಚ್ಚು ಈ ಜಿಲ್ಲಾದೊಳಗೆ ರೀ ಏನದವ್ರಿ ತಾಮಸ ದೇವ್ರ ಭಾಳ ಅದಾವ. ಬ್ಯಾಟಿ ಮಾಡ್ತೀವಿ, ಬರೀ ಬ್ಯಾಟಿ ಮಾಡೋದಲ್ಲ, ಮತ್ತು ಅದೇನೇನೋ ಮಾಡಿ ನಮಸ್ಕಾರ ಹಾಕಿ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ಬೇಡ್ಕೋತಾವ. ನೀ ಬೇಡ್ಕೊಳ್ಳಾರ್ದನ ಅವು ದೇವ್ರದಾವಲ್ಲ, ನಿನಗೆ ಖರ್ಚು ಮಾಡೇ ಮಾಡಿಸ್ತಾವ ದೇವ್ರು. ಸಾತ್ವಿಕರ ಇರಲಿ, ರಾಜಸರ ಇರಲಿ, ತಾಮಸರ ಇರಲಿ, 3 ಪ್ರಕಾರ ದೇವತೆಗಳು ಅದಾರ. ಆ ದೇವತೆಗಳು ನೀ ಬೇಡಿದ್ದನ್ನು ನಿನಗೆ ಕೊಡಬೇಕಾಗಿತ್ತು ಅಂದ್ರೆ ಎಟ್ಟಿಲ್ಲ ಎಟ್ಟು ಖರ್ಚ ಮಾಡ್ಸತ್ತಾವ, ಅವು ಮಾಡಿಸ್ತಾವ. ಆದ್ರೆ ಮಹಾತ್ಮರಂಗಲ್ಲ, ಕಾಮಿಸದೆ ಕೊಡೋದು ಕಾಮಧೇನು. ನೀನು ಹೋಗಿ ಕಾಮಧೇನು ಮುಂದೆ ಹೋಗಿ ನಿಂತು ಬೇಡ್ಕೋಬೇಕತ್ತ. ನಿನ್ನ ಕಾಮನೆಗಳನ್ನು ಅದ್ರ ಮುಂದೆ ಹೇಳ್ಕೊಂಡ್ರೆ ಏನಾಕತಿ ಅಂದ್ರೆ ಕಾಮಧೇನು ನಿನಗೆ ಫಲ ಕೊಡ್ತದತ್. ಕಲ್ಪಿಸದೆ ಕೊಡೋದು ಕಲ್ಪವೃಕ್ಷ. ಅಂದ್ರೆ ನಮ್ಮ ಈಗಿನ ಕಾಲಕ್ಕೆ ನಾವು ತೆಂಗಿನ ಗಿಡ ಕಲ್ಪವೃಕ್ಷ ಅನ್ಕೋತೀವಿ. ಯಾಕೆ ಅಂತಂದ್ರೆ ಅದ್ರದ್ದು ಎಲ್ಲ ಥರ ಬಡ್ಡಿ ಹಿಡೋದು ತುದಿತನ ಗಿಡದ್ದೇನೈತ್ರಿ, ಎಲ್ಲ ರೀತಿಯ ಉಪಯೋಗ ಐತೆ ತಿಳಿದ. ಕಲಿಯುಗದ ಕಲ್ಪವೃಕ್ಷ ಯಾವುದ್ರಿ? ಟ್ಯಾಂಗ. ಆದ್ರೆ ನಿಜವಾದ ಕಲ್ಪವೃಕ್ಷ ಐತೆ ಅಂತ ಅದ್ರ ಕೆಳಗೆ ಹೋಗಿ ಕುಂತ ನೀ ಏನು ಬೇಕಾದ ಬೇಡ್ಕೊ ಕೊಡ್ತದತ್ರಿ. ಅದು ಸಿಕ್ಕಾವನ ಅಂತ ಗಿಡ ನಿಮಗೆ. ಒಬ್ಬ ಮನುಷ್ಯ ಹಾದು ಹೊಂಟಿದ್ದತ್ರಿ, ಬ್ಯಾಸಿಗೆ ಬಿಸಿಲ, ಒಂದು ಗಿಡದ ಕೆಳಗೆ ಹೋಗಿ ಕುಂತ. ಆ ಹೊಲದ ಮಾಲಕ್ ಏನು ಮಾಡಿದ್ದಂದ್ರೆ ಅದನ್ನ ನೇಗಲ ಹೊಡೆದಿದ್ದು ಬಿಸಿಲಿಗೆ ಮಣ್ಣು ಅರಳುತ್ತದೆ ಬ್ಯಾಸಿಗೆಗೆ. ಮತ್ತು ಮಳೆಗಾಲದಾಗ ಎಲ್ಲ ಸುದ್ದ ಆಕತಿ, ನೆಲ ಚಂದ ಆಕತಿ ಅಂತೇಳಿ ಹದ ಆಕತಿ ಅಂತೇಳಿ ನೇಗ್ಲ ಹೊಡೆದಿದ್ದ. ಅದು ಹಿಂತಿಂತಾವ್ ಹೆಂಟಿ ಇದ್ದಿದ್ದೀವಿ ರೀ, ಎರಿ ಮಣ್ಣಿನ ಹೆಂಟಿ. ಹೋಗಿ ಕೂತ್ತವ, ಎಲ್ಲ ಇವನ ಅಂದವ. ಎಂಥ ಬಿಸಿಲ, ಇಂಥ ನೆಲದಾಗ ಕೂತೀನಿ, ಎಂಥದಿದು, ಎಷ್ಟರ ನೀರಡಿಕೆ ಆಗ್ಯದ. ಒಂದು ಚೆರಿಗೆ ತಣ್ಣ ನೀರಾದ್ರೆ ಎಷ್ಟು ಚಲೋ ಅಂದವ. ಗಿಡದ ಕೆಳಗೆ ಕೂತ್ ಎಲ್ಲಿತ್ತೇನಾರಿ ಇಷ್ಟು ದೊಡ್ಡ ಚೆರಿಗೆ ತುಂಬ ತಣ್ಣ ನೀರು ಬಂದು ರೀ. ಅವ್ನು ನೀರಾಡಿಸಿದ ಗಡಬಡದೊಳಗವ ಎಲ್ಲಿಂದ ನೀರು ಬಂದದ ನೋಡ್ಲೆ ಬಡ ನೀರು ಕುಡ್ದ ಅಂದವ.
ಹಂಗೆ ಮಧ್ಯಾಹ್ನ 1-1:30 ಆಗಿತ್ತು. ಹೊಟ್ಟೆ ತುಂಬ ಊಟ ಸಿಕ್ಕ್ರಿ ಚಲೋ ಅಂದವ. ಹೇಳ್ತೀನಿ ರೀ, ಅವನಿಗೇನು ಇಷ್ಟ ಆಯ್ತು ಅದೆಲ್ಲ ತಾಟ ಸುಯ್ಯತ್ ಬಂತರಿ. ತಾಟ ಬತ್ತು, ತಣ್ಣನ ಮಜ್ಜಿಗೆ ಬಂದು, ಮತ್ತು ಚರ್ಗಿ ತುಂಬ ನೀರು ಬತ್ತು, ಬಡ ಬಡ ಉಂಡು ಬಂದ. ಅಂದ ಎಷ್ಟು ತಣ್ಣನ ಗಾಳ ಐತಿ ಮಾರಾಯಣ, ಮನ್ಕೊಳಕ್ಕೆ ಒಂದಿಟ್ಟು ಹಾಸಿಗೆ ಆದ್ರೆ ಚಲೋ ಆಕತಿ ಅಂದವ. ಬಿಡಂಗಿಲ್ಲ ನೋಡ್ರಿ ಮಂದಿ. ಈತೊತ್ತ ಬಾ ದಾಸಯ್ಯ ಅಂದ್ರೆ ಮಣಿ ಅಲ್ಲ ನಾನು ತಂದಿದ್ದತ್ತ ನಾವು, ನಮ್ಮದೈತಿ ಬಿಡಂತೀರ. ಹಿಂಗೆ ನೋಡ್ರಿ, ನಾವು ಒಂದು ಕ್ವಾಟ ಬಿಡಂಗಿಲ್ಲ, ಅಟ್ರ ಮೇಲೆ ತೃಪ್ತಿ ಇರಂಗಿಲ್ಲ. ಸಿಗ್ತದ ಬಾ ಅಂತೇಳಿ ಹಂಗೆ ತೊಗೊಳೋದು. ಹೌದು ಯಾಕ್ರಿ, ಈಗ ಬಿಟ್ಟಿ ಭಾಗ್ಯಗಳು ಬಂದ ನೋಡ್ರಿ. ಇಲ್ಲ ಎಷ್ಟು ಶನೇರಾಗ್ಯಾರಂದ್ರಿ, ರೇಷನ್ ಕಾರ್ಡಿಗೆ ಮನೆಯಾಗ 4-5 ರೇಷನ್ ಕಾರ್ಡ್ ಮಾಡಕತ್ತಾರ. ಒಂದ ಮನೆಯಾಗಿರ್ತಾರೆ, ಗಂಡ ಹೆಂಡತಿದು ಮಕ್ಕಳದು ಗಂಡ ಮತ್ತು ಊಟ್ರು ಕೂಡ ಒಂದ ಮನೆಯಾಗಿರ್ತಾವೆ. ನಮ್ಮ ಊರ ಕಡೆ ನೋಡ್ಬೇಕ್ರಿ, ಒಂದೊಂದು ಮನೆ 1.5 ಕ್ವಿಂಟಲ್ 2 ಕ್ವಿಂಟಲ್ ರೇಷನ್ ಹಾಕಿ ಹೋಗ್ತಾವೆ. ಉಟ್ರು ಒಂದ ಮನೆಯಾಗಿರ್ತಾವೆ. ಅವ್ನು ತಿನ್ನಂಗಿಲ್ಲ, ಅವ್ನು ಮಾರ್ಕೊಂಡು ಮತ್ತೆ ಚಲೋ ಹಾಕಿತ್ತಂತಿತ್ತಾರ ಅವ್ರು. ಇಟ್ಟು ಶಾನೆ ಮಂದಿ ಆಗಿಬಿಟ್ಟದ. ಸಿಗುತ್ತದ ಅಂದ್ರೆ ಹೆಂಗ್ರಿ, ಪುಗ್ಸೆಟ್ಟಿ ಹೊಡಿದ ಎಲ್ಲ ಗಾಡಿ. ಸಿಗುತ್ತದ ಅಂದ್ರೆ ಏನು ನಡಿಯತ್ತಾಗ ಹೊಡಿದ ಗಾಡಿ. ಸೊಯ್ಯತ್ತೇಳಿ ಪಲ್ಲಂಗ್ ಬತ್ರಿ, ಮೆತ್ತನ ಗಾದಿ ಮನ್ಕೊಂಡ ಕಣ್ಣು ಮುಚ್ಚಿ. ಏನು ಚಂದ ಐತಿಪ್ಪ ಇದು ಗಾದಿ ಅಂತೇಳಿ ಕಣ್ಣು ಮುಚ್ಚಾಕತ್ತಿದ್ವು. ಬಿಸಿಲಾಗ ನಡ್ಕೊತ ಬಂದಿದ್ದ ಕಾಲು ನುಸಾಕತ್ತಿದ್ವು ರೀ ಅಪ್ಪೋರೆ. ಕಾಲು ಹೊತ್ತಕ್ಕೆ ಹೋಗ್ಬೇಕೆ ಆದ್ರೆ ಬರೋಬ್ಬರ ಆಕೈತೆ ಅಂದವ. ಎಷ್ಟು ದುರಾಸೆ ನೋಡ್ರಿ ಮನುಷ್ಯ. ಇರ್ಬೇಕಿಲ್ರಿ, ನೀರು ಬೇಡಿದ ನೀರು ಬಂತು, ಊಟ ಬೇಡಿದ ಊಟ ಬಂತು, ಹಾಸಿಗೆ ಬೇಡಿದ್ರೆ ಕಾಟನ ಬಂದಿತ್ತು, ಪಲ್ಲಂಗನ ಬಂದಿತ್ತು, ಮಂಚು ಬಂದಿತ್ತು. ಸುಮ್ಮಟ ನಿದ್ದೆ ಮಾಡಿ ತನ್ನ ಪಾಡಿಗೆ ನಾವು ಹೋಗ್ಬೇಕಿಲ್ಲ. ಕಾಲು ಹೊತ್ತಕ್ಕೆ ಯಾರ ಒಬ್ಬಾಕೆ ಆದ್ರೆ ಬರೋಬ್ಬರ ಆಕೈತೆ ಅಂದವ. ಬಂದ್ಲರಿ ಆಕಿನು ಕಾಲು ಹೊತ್ಕೋತ ಕೂತ್ಲು. ಮೆತ್ತನ ಕೈಯ, ಮೃದುವಾದ ಕೈಯ ಕಾಲು ಹೊತ್ತಾಕತ್ತಂತ್ಲೇನ ಅವ ಹಿಂಗೆ ಮನ್ಕೊಂಡಿದ್ರು. ಹಿಂಗೆ ನೋಡಿದ ತ್ರಿಪುರ ಸುಂದರಿ ಹೆಣ್ಮಗಳನ್ನ ನೋಡಿದ. ಆಹಾಹಾ ಅಂದವ. ಎದಿ ಸಳ್ಳತ್ರಿ ಅವನಿಗೆ. ಅವಾಗ ವಿಚಾರ ಬತ್ತು, ಏನಂತ? ನೀರು ಬೇಡಿದ್ರೆ ನೀರು ಬತ್ತು, ಊಟ ಬೇಡಿದ್ರೆ ಊಟ ಬತ್ತು, ಹಾಸಿಗೆ ಬೇಡಿದ್ರೆ ಹಾಸಿಗೆ ಬತ್ತು, ಕಾಲು ಹೊತ್ತಾಗ ಬೇಡಿದ್ರೆ ಇಕ್ಕನ ಬಂದಾಳ, ಇಲ್ಲೇನು ದೇವ್ಗಿವು ಐತೇನೋ ಮಾರಾಯಣ ಅಂದವ. ಅದೇನಾತ್ರಿ, ಇಟ್ಟಿಟ್ಟುದ್ದು ಹೊಲ್ಲ ಕರಿ ಜಡಿ ಬಿಡ್ಕೊಂಡು ನಿಂತು ಬಿಡ್ತೀರಿ. ಅದು ಅವು ಅನ್ನವ, ಯಪ್ಪ ನನ್ನ ನುಂಗಿದ್ರೆ ಏನು ಮಾಡಲಿ ಅಂದ. ಏನು ಮಾಡ್ತೀರಿ ಅದು? ಓಂ ಸ್ವಾಹ ಅಂತ್ರಿ. ಅದು ಎದ್ರ ಕೆಳಗೆ ಕೂತಿದ್ರಿ ಅವ? ಕಲ್ಪ ವೃಕ್ಷದ ಕೆಳಗೆ ಕೂತು ಸಂಕಲ್ಪ ಮಾಡ್ಕೋತಿದ್ದತ್. ಅದ ಎಲ್ಲಾನು ಅದಾವ. ಕಾಮಧೇನು ಅದ, ಕಲ್ಪವೃಕ್ಷ ಅದ, ಚಿಂತಾಮಣಿ. ಚಿಂತೆ ಮಾಡಿದ್ರೆ ನಿನ್ನ ಮನಸ್ಸಿನಾಗ ಯಾವ ವಿಷಯವನ್ನು ಕುರಿತು ಚಿಂತನೆ ಮಾಡ್ತಿ ಅದು ನಿನ್ನ ಕೈಗೆ ಸಿಗುತ್ತದತ್ತ. ಭಾವಿಸದೆ ಕೊಡನು ಪರಮಾತ್ಮ. ಆಗಳ ಹೇಳಿಲ್ಲ ನಾನು, ನೀನು ಬೇಡ್ಕೊಳ್ಳಾರ್ದನ, ನೀನು ನಡ್ಕೊಳ್ಳಾರ್ದನ ದೇವ್ರುಗಳು ನಿನಗೆ ಕೊಡಕ್ಕೆ ಸಾಧ್ಯನೇ ಇಲ್ಲ. ಆರಾಮದಾರ ಬಿಡು ಅತ್ತನತ್ತವು ದೇವ್ರು. ಬೇಡ್ಕೊಳ್ಳಾರ್ದ ಕೊಡಂಗಿಲ್ಲ ದೇವ್ರುಗಳು. ನೀ ಬೇಡಿದ್ದನ್ನ ಅದು ನಿನ್ನ ಹಣೆ ಬರದಾಗಿದ್ರೆ ಅಟ್ಟೆ ಕೊಡ್ತಾವು ದೇವ್ರುಗಳು. ಅರ್ಥ ಮಾಡ್ಕೊರಿ ನೀವು. ಎಷ್ಟು ನಡ್ಕೊಂಡೀವ್ರಿ, ನಮಗೆ ನಾವು ಏನು ನೀವು ಏನು ಮಾಡಂತೀರಿ ಎಲ್ಲ ಮಾಡಿದ್ವಿ, ಆದರೂ ನಮಗೇನೂ ಆಗಲಿಲ್ಲ ಅಂದ್ರೆ ದೇವ್ರಿಗೆ ಕೊಡು ಸಾಮರ್ಥ್ಯ ಇಲ್ಲ. ದೇವ್ರಿಗೆ ಇಲ್ಲದನ್ನು ಕೊಡು ಸಾಮರ್ಥ್ಯ ಇಲ್ಲ. ಅವಕ್ಕೆ ಕೊಡೋದೇನು ಸಾಮರ್ಥ್ಯ ಐತೆ ಅಂದ್ರೆ ನಿನ್ನ ಪೂರ್ವ ನಿಯೋಜಿತವಾಗಿರ್ತಕ್ಕಂತಹ ಕರ್ಮಕ್ಕೆ ಅನುಸಾರವಾಗಿ ಐತೋ ಇಲ್ಲೋ ಅದನ್ನು ನೋಡ್ಕೊಂಡು ಅಟ್ಟ ಲೆಕ್ಕ ಚುಕ್ತ ಮಾಡ್ತಾವೆ ದೇವ್ರುಗಳು ವಿನಃ ಇಲ್ಲದನ್ನು ಕೊಡು ಶಕ್ತಿ ಇಲ್ಲ. ಅದಕ್ಕೆ ಭಾವಿಸದೆ ಕೊಡನು ಪರಮಾತ್ಮ. ಕಾಮಿಸದೆ ಕಲ್ಪಿಸದೆ ಚಿಂತಿಸದೆ ಭಾವಿಸದೆ ಕೊಡುತ್ತಿಪ್ಪರು ನೋಡ ನಿಮ್ಮ ಶರಣರು ಕೂಡಲ ಸಂಗಮ ದೇವ. ನೀ ಏನೂ ಮಾಡಬೇಡ, ಮಹಾತ್ಮರ ಎದುರಿಗೆ ಹೋಗಿ ಕೂತು ಬಿಡು. ನೀ ಏನೂ ಬಾಯಿ ಬಿಟ್ಟು ಹೇಳಬೇಡ, ನೀ ಬಾಯಿ ಬಿಟ್ಟು ಹೇಳ್ಬೇಡ. ಕುಂತ್ರ ಅವ್ರು ನೋಡ್ಕೊತ ಒಂದು ತಾಸು. ನಾವು ಹಂಗೆ ಮಾಡಂಗಿಲ್ರಿ. ಬಡ ಬಡ ಗಬಾ ಗಬಾ ಪಾದ ಸಿಗ ಅವ್ರು ಕಡಿತಾರೋ ಬೀಳ್ತಾರೋ ಏನಿಲ್ಲ, ಹಂಗೆ ಜಗ್ಗುದ ಅವ್ರ ಪಾದ. ಏನ್ರಿ ಹೋಗ್ತಾ ಕಾಲು ಜಗ್ತಾರ್ರಿ. ಅವ್ರು ಸ್ವಾಮಿಗಳು ಹಲ್ಲು ಮುರ್ಕೊಂಡು 32 ಹಲ್ಲು ಉದುರ್ಬೇಕು ನೋಡ್ರಿ. ಅವತ್ತು ಕಡಾವ್ ಹಾಕೊಂಡು ಸವಕಾಶ ನಡೀತಿರ್ತಾರೆ ಮೊದ್ಲವರು. ಜಗ್ತಾರ ನೋಡ್ರಿ ಗಪ್ಪ. ಕಾಲು ಜಗ್ಗಿದ್ರೆ ದೇವ್ರು ಸಿಗ್ತಾವ. ತಣ್ಣಗೆ ಮಂದಿ ಮುಂದೆ ಮಂದಿ ಜೋಡಿ ಮುಂದೆ ಅವ್ರು ನೋಡ್ಕೋತ ಅವ್ರು ನೋಡಿದಾಗ ನಿನ್ನ ವೃತ್ತಿ ಶಾಂತ ಆತು ಅಂದ್ರೆ ಪಕ್ಕ ಸಂತದನಂತ ತಿಳ್ಕೊರಿ. ನೀ ಏನೂ ಹೇಳಕ್ಕೆ ಹೋಗ್ಬೇಡ, ಸಂಕಲ್ಪ ಮಾಡ ಅಲ್ಲೇ ಸುಮ್ಮನೆ. ಈ ಬಾಯಿ ಬಿಟ್ಟು ಏನು ಹೇಳ್ಬೇಡ. ನೋಡೋದ್ರ ಮಜಾ ಹಂಗೈತೆ. ಸುಮ್ಮನೆ ಕೊಂಡ್ರು, ನೀನು ಹೇಳಕ್ಕೆ ಹೋಗ್ಬೇಡ. ಹೇಳಿದಿ ಅಂದ್ರೆ ನೀ ಸಣ್ಣವಾಕಿ. ಯಾವ
ಸೋಪಾನಾಥ, ಇದು ಯಾರು ನಿವೃತ್ತಿನಾಥರು, ಸೋಪಾನಾಥರು, ಸೋಪಾನ್ ದೇವರು, ಮುಕ್ತಾದೇವಿ, ಜ್ಞಾನದೇವರು, ಇವರು ಜ್ಞಾನೇಶ್ವರ ಮಹಾರಾಜರ 4 ಮಂದಿ. ಅವ್ರ 3 ಅಣ್ಣಗಳು, 2 ಅಣ್ಣಗಳು, ಒಬ್ಬ ತಂಗಿ ಜ್ಞಾನದೇವ ಮಹಾರಾಜರು. ಜ್ಞಾನೇಶ್ವರ ಮಹಾರಾಜರು ಯಾರೂ ಸೇರ್ಲಾರ್ದಕ್ಕೆ, ಯಾಕಂದ್ರೆ ಸನ್ಯಾಸಿಯಾಗಿ ಅವ್ರ ಅಪ್ಪ ಸಂಸಾರಿಯಾಗಿದ್ದ, ಯಾರೂ ಸೇರ್ಲಾರ್ದಕ್ಕೆ ಅಡವಿ ಅಡ್ಡಾಡ್ತಿದ್ರಿ ಇವರು. ಊರು ಹೊರಗೆ ಒಂದು ಹನುಮಂತಿಯವ್ರ ಗುಡಿ ಇತ್ತು ರೀ, ಅಲ್ಲಿ ಹೋಗಿ 4 ಮಂದಿ ಕುಂತಿದ್ರಿ ಇವರು. ಎಲ್ಲಿ ಸ್ಮಶಾನ ಸಮೀಪ ಒಂದು ಹನುಮಂತಿಯವ್ರ ಗುಡಿ ಇತ್ತು, ಅಲ್ಲಿ ಕೂತಿದ್ರು. ಆ ಸಮಯದೊಳಗೆ ಒಂದು ಹೆಣ ಬಂತ್ರಿ ಅಲ್ಲಿ. ಅವಾಗಿನ ಕಾಲದೊಳಗೆ ಏನಿತ್ತು ಅಂತಂದ್ರೆ ಸತಿ ಸಹಗಮನ ಪದ್ಧತಿ ಇತ್ತು. ಗಂಡ ಸತ್ತ ಮೇಲೆ ಹೆಂಡ್ತಿಯರ ಯಾಕೆ ಇರ್ಬೇಕು, ಏನು ಕೆಲಸ ಐತೆ ಹಾಕಿದ್ದು, ಆಕಿನೂ ಅದ್ರ ಮೇಲೆ ಕಿಚ್ಚಿನ ಮೇಲೆ ಕುಂದ್ರಿ ಸುಡ್ತಿದ್ರತ್ರಿ ಅವಾಗ. ಯಾವಾಗ್ರಿ? ಹಿಂದಿನ ಕಾಲದೊಳಗೆ ಉಳಿದ್ಲು ಅಂತಂದ್ರೆ ಅವಾಗೆಲ್ಲ ಪರಕೀಯರೆಲ್ಲ ಏನ್ರಿ, ಇವು ಮುಸ್ಲಿಂ ರಾಜರೆಲ್ಲ ಭಾಳ ದಾಳಿ ಮಾಡಿ ಸುಂದರವಾದ ಹೆಣ್ಮಕ್ಳನ್ನ ಉಳಿಸ್ತಿದ್ದಿಲ್ಲತ್ತ ನಮ್ಮ ಹಿಂದೂ ಸಮಾಜದ ಮಂದಿನ. ಅದಕ್ಕಾಗಿ ಉಳಿಸೋದ ಬ್ಯಾಡ ಇವ್ರನ್ನ, ಸುಮ್ಮನೆ ನಮ್ಮ ಧರ್ಮ ಕೆಡಿಸ್ಕೊಳ್ಳೋದಲ್ಲದನ ಮರ್ಯಾದೆಯಾಗಿ ಕೆಡಿಸ್ಕೊಳ್ಳೋದತ್ತ ಹೇಳಿ ಗಂಡ ಸಾತ್ರ ಹಾಕಿದ್ನು ಅವ್ನ ಜೋಡಿ ಸುಟ್ಟು ಬಿಡ್ತಿದ್ರತ್. ಸತಿ ಸಹಗಮನ ಪದ್ಧತಿ ಆ ಸಮಯದೊಳಗೆ ಹೇಳ್ತೀನಿ ರೀ. ಆಕಿ ಸತಿ ಸಹಗಮನ ಮಾಡಾಕ ಹೊಂಟಿದ್ಲು. ಹೆಣ ಹಿಂದಿಂದ ಬರ್ತಿತ್ತು. ಹೆಣ್ಮಗಳಿಗೆಲ್ಲ ಥರ ಮುತ್ತೈದೆ ಎಲ್ಲ ಬಳಿ ಉಡಿಸಿದ್ರು, ದಂಡಿ ಹಾಕಿದ್ರು, ಎಲ್ಲ ಮಾಡಿದ್ರು, ಚಲೋ ಸೀರೆ ಉಡಿಸಿದ್ರು. ಆಕೆ ಕಳ್ಕೋತ ಹೊಂಟಿದ್ಲು. ಹೊಂಟಾಗ ಇವ್ರು ಗುಡಿಯಾಗ 4 ಮಂದಿ ಕೂತಿದ್ರಿ. ಸಾಯ್ತೀನಿ, ಇಲ್ಲಿ 4 ಸಾಧುಗಳು ಕೂತಾವ, ಸಂತರು ಕೂತಾರ, ಇವ್ರ ಪಾದಕ್ಕೆ ನಮಸ್ಕಾರ ಮಾಡಿ ಸಾಯ್ಬೇಕು ಅಂತೇಳಿ ಆಕೆ ಏನು ಮಾಡಿದ್ಲಂದ್ರೆ ಹೋಗಿ ಆ ಸಾಧುಗಳಿಗೆ, ಯಾರಿಗ್ರಿ? ಸೋಪಾನಾಥರಿಗೆ, ನಿವೃತ್ತಿನಾಥರಿಗೆ ಮತ್ತು ಜ್ಞಾನೇಶ್ವರ ಮಹಾರಾಜರಿಗೆ, ಮುಕ್ತಾದೇವಿಗೆ ಸಾಷ್ಟಾಂಗ ನಮಸ್ಕಾರ ಹಾಕಿದ ಕೂಡಲೇನ ಅವಾಗ ಜ್ಞಾನೇಶ್ವರ ಮಹಾರಾಜರ ಅಂದ್ರತ್ತ ದೀರ್ಘ ಸುಮಂಗಲಿ ಭವ ಅಂದ್ರಿ ಅವ್ರು. ಆಕೆ ಅದ್ಲ ಹಾಡ್ಯಾಡ್ಕೊಂಡು ಅಳಾಕತ್ತಿದ್ಲು. ಇವ್ ಬುದ್ಧಿಗಿದ್ದೆ ಐತಿಲ್ಲೋ ಸಾಧುಗಳೇ, ನನ್ನ ಹೇಗೆ ಹೆಣ ಹಿಂದೆ ಬರಾಕತ್ತೈತಿ ನನ್ನ ಗಂಡಂದು, ಮುಂದೆ ನನ್ನ ಕಳಿಸ್ಯಾರ. ಎದಕ್ಕೆ ಅಂತಂದ್ರೆ ಹಿಂದೆ ಹೆಣ ಬರ್ತತಿ, ಹಿಂದಿಂದ ಬಿಟ್ಟರು ಓಡಿ ಹಾದ್ಗಿದಾಳತ್ತ, ಮುಂದೆ ನನ್ನ ಕಳಿಸ್ಯಾರ ಸುಡು ಸಂಬಂಧ. ಈ ಸದ್ದು ನಾನು ಇನ್ನು ಅರ್ಧ ತಾಸನಾಗ ನನ್ನ ಗಂಡನ ಹೆಣ ಜೊತೆ ನಾನು ಕಿಚ್ಚಿಗೆ ಬಿದ್ದು ಸಾಯಾಕದೀನಿ. ನನ್ನ ಗಂಡ ಸತ್ತಾನ, ನಾನು ಗಂಡ ಸತ್ತೆ ವಿಧವೆ ಅದೀನಿ. ನೀ ಏನಂತಿ? ದೀರ್ಘ ಸುಮಂಗಲಿ ಭವ ಅಂತಿ, ಅಷ್ಟಪುತ್ರ ಸೌಭಾಗ್ಯವತಿ ಭವ ಅಂತೀನಿ. ಏನಿದೆ ನಿನ್ನ ಕತಿ ಅಂತೇಳಿ ಬಯ್ಯಾಕತ್ತಿದ್ಲು. ಅವಾಗ ನಿನ್ನ ಗಂಡ ಸತ್ತಾನಂತ ಯಾರು ಹೇಳ್ಯಾರ ಅಂದ್ರೆ ಅವ್ರು ನೋಡಿಲ್ಲ ಬಿಟ್ಟಿಲ್ಲ, ಏನೂ ಇಲ್ಲ. ಅವು ಹಿಂದಿಂದ 4 ಮಂದಿ ಹೊತ್ಕೊಂಡ್ಬಂದು ತಂದ ಹೆಣ ಬಿಟ್ರೆ ಅವ್ರಂದ್ರು ಯಾರ್ರೀ? ಜ್ಞಾನೇಶ್ವರ ಮಹಾರಾಜ್ರಿ. ಮಾರಾಯಣ ಎಷ್ಟೊತ್ತರ ಮಾಡ್ಕೋತೀನಿ, ನೀನು ಹೆಂಡ್ತಿನ ಕೊಲ್ಲಾಕ ಕರ್ಕೊಂಡು ಹೇಳ ಮಾರಾಯಣ ಅಂತ ರಪ್ಪತ್ತು ಹೊಡೆದ್ರತ್ರಿ ಹೆಣಕ್ಕೆ. ಬಿಗದಿದ್ರಿ ಹೆಣ. ಎದ್ದು ಕೂತ ಎಷ್ಟೊತ್ತನ ನಿಂದೈತಿ, ನನ್ನೇ ಕಿಲ್ ಕರ್ಕೊಂಡು ಬಂದಿರ ಅಂದತ್ತವ. ಯಾರ್ರೀ? ಆಕೆ ಹೇಳ್ಯಾಳನ ನನ್ನ ಗಂಡ ಸತ್ತ, ನನ್ನ ಗಂಡನ ಬದುಕಿಸ್ರಿ ಅಂತೇಳಿ. ಇಲ್ಲ, ನೀ ಏನೇ ಹೇಳ್ಬೇಡ. ಹೇಳ್ತಾರವರು, ಕಾಮಿಸದೆ, ಕಲ್ಪಿಸದೆ, ಚಿಂತಿಸದೆ, ಭಾವಿಸದೆ ಕೊಡುತ್ತಿಪ್ಪರು ನೋಡ ನಿಮ್ಮ ಶರಣರು. ಅದಕ್ಕಾಗಿ ನೀ ಏನು ಮಾಡು ಅಂತ ಕೇಳಿದ್ರೆ ಶಾಂತರೊಡನಾಡು, ಅವ್ರ ಸಂಘದೊಳಗಿರು.